ಆಮೇಲೆ ನಮ್ಮ ಪಾರ್ಟಿಯವರು ಪೊನ್ನಣ್ಣವರು ಮತ್ತು ನರೇಂದ್ರ ಸ್ವಾಮಿ ಅವರು ಇಬ್ಬರು ಸೇರಿ 42 ನಿಮಿಷ ಮಾತಾಡಿದ್ದಾರೆ. ಅಶೋಕ ಒಬ್ಬರೇನೆ 3 ಗಂಟೆ 4 ನಿಮಿಷ ಮಾತಾಡಿದ್ದಾರೆ. ಇಲ್ಲಿ ಬಹಳ ಸಂತೋಷ ನನಗೆ, ಬಹಳ ದೀರ್ಘ ಮಾತಾಡಿದ್ರೆ ಬಹಳ ಸಂತೋಷ. ಆಮೇಲೆ ವಿಜಯೇಂದ್ರ ಅವರು 50 ನಿಮಿಷ ಮಾತಾಡಿದ್ದಾರೆ. ಅರ್ಗ ಜ್ಞಾನೇಂದ್ರ ಅವರು 1 ಗಂಟೆ 6 ನಿಮಿಷ ಮಾತಾಡಿದ್ದೀರಿ. 1 ಗಂಟೆ 6 ನಿಮಿಷ ಮಿಸ್ಟರ್ ಅರ್ಗ ಜ್ಞಾನೇಂದ್ರ. ಬಸನಗೌಡ ಯತ್ನಾಳ್ ಅವರು ಹಿರಿಯ ಶಾಸಕರು, ಅವರು 25 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಅರವಿಂದ್ ಬೆಲ್ಲದವರು 17 ನಿಮಿಷ ಮಾತಾಡಿದ್ದಾರೆ. ಚನ್ನಬಸಪ್ಪ ಚೆನ್ನಿ, ನಿಮ್ಮ ಹೆಸರು ಚೆನ್ನಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಇಲ್ಲಿ ಚೆನ್ ಬಂತು. ಚಿನ್ನನೋ ಚೆನ್ನಿನೋ ಎಲ್ಲ ನಿಮ್ಮ ಊರಿನಲ್ಲೆಲ್ಲ ಶಿವಮೊಗ್ಗದಲ್ಲಿ ಹಂಗೆ ಕರೆಯೋದ? ಚೆನ್ನಿ ಚೆನ್ನಿ ಅಂತ ನೀವು ಹಂಗೆ ಕರೀತೀರಿ, ನೀವು ಚಿನ್ನ ಚಿನ್ನ ಅಂತ ಕರೀತೀರಿ. ಓಕೆ. ಅವರು 28 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಜೆಡಿಎಸ್ನ ಸುರೇಶ್ ಬಾಬು 6 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಶಾರದಾ ಪೂರ್ಯ ನಾಯಕ್ 5 ನಿಮಿಷ. ಕರೆಮ್ಮ, ಶ್ರೀಮತಿ ಕರೆಮ್ಮ ಅವರು 6 ನಿಮಿಷ ಮಾತಾಡಿದ್ದಾರೆ. ಸುಮಾರು 7 ಗಂಟೆ 9 ನಿಮಿಷ 7 ಗಂಟೆ 9 ನಿಮಿಷ ನೀವೆಲ್ಲರೂ ಕೂಡ ವಿರೋಧ ಪಕ್ಷದ ನಾಯಕರು ಮತ್ತೆ ಇತರ ಮಾನ್ಯ ಸದಸ್ಯರುಗಳು, ಸುರೇಶ್ ಬಾಬು ಅವರು ಎಲ್ಲರೂ ಕೂಡ ಇತ್ತೀಚೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತಕ್ಕಂಥ ಅಕ್ರಮದ ಬಗ್ಗೆ ಬಹಳ ದೀರ್ಘವಾಗಿ ಸದನದಲ್ಲಿ ಚರ್ಚೆ ಆಗಿದೆ. ಮಾನ್ಯ ಅಧ್ಯಕ್ಷರು, ನೀವು ಕೂಡ ಬಹಳ ಸಮಯ ಕೊಟ್ಟಿದ್ದೀರಿ.